2019ರಲ್ಲಿ ನಡೆದಿರತಕ್ಕಂಥ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ತಂದಿದ್ದೀನಿ. ಇದು ಜೂನ್ದಲ್ಲಿ ನಡೆದಿರತಕ್ಕಂಥ ಸಪ್ಲಿಮೆಂಟರಿ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ತಂದಿದ್ದೀನಿ. ಸೊ ಇಲ್ಲಿ ನೀವುಗಳು ಈ ಒಂದು ವಿಡಿಯೋದ ಮೂಲಕ ಜೂನಲ್ಲಿ ಕೇಳಿರತಕ್ಕಂಥ ಪ್ರಶ್ನೆಗಳು, ಅವುಗಳ ಮಾದರಿ ಉತ್ತರಗಳು ಹೇಗಿದ್ದವು ಮತ್ತು ಅದರ ಅಂಕ ವಿಭಜನೆ ಬಗ್ಗೆ ತಮಗೆ ಏನಾಗ್ತದಪ್ಪ ಅಂದ್ರೆ ಐಡಿಯಾ ಸಿಗ್ತದೆ. ನೀವು ಇದಕ್ಕಿಂತ ಮುಂಚೆ ನಾನು ಎಲ್ಲ ವಿಷಯಗಳ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ವಿಡಿಯೋಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಜೂನ್ 2019 ಸಾಲ್ವ್ಡ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ನ ಒಂದು ಲಿಂಕನ್ನು ಐ ಬಟನಲ್ಲಿ ಸಜೆಸ್ಟ್ ಮಾಡ್ತೀನಿ. ತಾವುಗಳನ್ನು ಒತ್ತಿ ಆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನೋಡ್ಬೋದು. ಸೊ ಶುರು ಮಾಡೋಣ. ಜೂನ್ 2019 ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಯಾವೆಲ್ಲ ಪ್ರಶ್ನೆ ಕೇಳಿದ್ರು, ಅದರ ಉತ್ತರಗಳು ಹೇಗಿದ್ದವು ಮತ್ತು ಅದರ ಅಂಕಗಳ ವಿತರಣೆಯೂ ಕೂಡ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ. ಪ್ರಶ್ನೆ 1 ಇತ್ತು, ಸಮಾಂತರ ಶ್ರೇಣಿ ಬಗ್ಗೆ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಬಿ. ಪ್ರಶ್ನೆ 2 ಇದೆ. ಸೊ ಪ್ರಶ್ನೆ 2 ಇದು ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತಿದೆ. ಚಿತ್ರ ನೋಡಿ. ಆಮೇಲೆ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಸಿ. ಪ್ರಶ್ನೆ 3ಕ್ಕೆ ಹೋಗೋಣ. ಸೊ ಇದು ಒಂದು ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಇತ್ತು ಆಪ್ಷನ್ ನಂಬರ್ ಎ. ಪ್ರಶ್ನೆ 4 ನಿರ್ದೇಶಾಂಕಗಳ ನಡುವಿನ ದೂರ ಕೇಳಿದ್ರು. ಸೊ ಸರಿ ಉತ್ತರ ಇತ್ತು ಆಪ್ಷನ್ ಡಿ. ಪ್ರಶ್ನೆ 5ಕ್ಕೆ ಇಲ್ಲಿ ಮಸ ಅ ಕೇಳಿದ್ದಾರೆ ಮತ್ತು ಮಸ ಅ ಕೊಟ್ಟಿದ್ದಾರೆ, ಲಸವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಉತ್ತರ ಇತ್ತು ಆಪ್ಷನ್ ನಂಬರ್ ಸಿ. 6ನೇ ಪ್ರಶ್ನೆ ಇದೆ ನೋಡಿ. ಸೊ ಇದು ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತೆ. ಆಮೇಲೆ ಇಲ್ಲಿ ಗ್ರಾಫ್ ನಕ್ಷೆ ಕೇಳಿದ್ದಾರೆ, ಇದರಲ್ಲಿರ್ತಕ್ಕಂಥ ಶೂನ್ಯತೆಗಳ ಸಂಖ್ಯೆ ಕೇಳಿದ್ರು. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಬಿ 3. ಪ್ರಶ್ನೆ 8 ಇದೆ, ಸಂಭವನೀಯತೆ ಕೇಳಿದ್ದಾರೆ. ದ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 2ಕ್ಕೆ ಹೋಗೋಣ. ಇಲ್ಲಿನೂ ಕೂಡ ಏನಾದವಪ್ಪ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನ ನೇರ ಉತ್ತರಕ್ಕೆ ಪೂರ್ಣಾಂಕಗಳನ್ನು ನೀಡ್ತಾರಂತೆ. 9ರಿಂದ 14 ಪ್ರಶ್ನೆಗಳು. ಸೊ 9ನೇ ಪ್ರಶ್ನೆ ಮತ್ತು ಉತ್ತರ ಇದೆ ನೋಡಿ. ಅಲ್ಲಿ n ಪದಗಳವರೆಗಿನ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರವನ್ನ ಕೇಳಿದ್ರು. ಪ್ರಶ್ನೆ 10 ಸಮಾಂತರ ರೇಖೆಗಳ ಬಗ್ಗೆ ಪ್ರಶ್ನೆ ಇತ್ತು. 11 ವೃತ್ತದಲ್ಲಿರ್ತಕ್ಕಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರವನ್ನ ಕೇಳಿದ್ರು. ನೆಕ್ಸ್ಟ್ 12 ಇತ್ತು, 96 ಅವಿಭಾಜ್ಯ ಅಪವರ್ತನಗಳನ್ನು ಬರೆದಿತ್ತು. ನೆಕ್ಸ್ಟ್ ಮೂವ್ ಟು ಕ್ವಶನ್ ನಂಬರ್ 13. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೀಲಿಕ್ಕೆ ಹೇಳಿದ್ರು. 14 ತ್ರಿಭುಜ ಕೊಟ್ಟಿದ್ದಾರೆ, ಇದರಲ್ಲಿ ಎ ಬಿ ಲಂಬ ಎ ಬಿ ಅನುಪಾತ ಎ ಸಿಯನ್ನು ಕಂಡುಹಿಡಲಿಕ್ಕೆ ಹೇಳಿದರು. ಪ್ರಶ್ನೆ ಸಂಖ್ಯೆ 3 ಇದೆ. 2 ಅಂಕದ ಪ್ರಶ್ನೆಗಳಿದ್ದಾವೆ. ಈ ರೇಖಾತ್ಮಕ ಸಮೀಕರಣ ಜೋಡಿಗೆ ಪರಿಹಾರಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. 15 10 ಮುಂದುವರೆದಿರ್ತಕ್ಕಂಥ ಉತ್ತರ ಇಲ್ಲಿದೆ. ಆಮೇಲೆ 2ನೇದು ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನದ ಮೂಲಕನೂ ಕೂಡ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ವಿಡಿಯೋವನ್ನು ತಾವು ಪಾಸ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೆ, ಓರೆ ಗುಣಾಕಾರ ವಿಧಾನದಿಂದಲೂ ಕೂಡ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಮೆಥಡಲ್ಲಿ ಬರೆದ್ರೂ ಕೂಡ ಆಯಿತು. ಕ್ವಶನ್ 16ಗೆ ಹೋಗೋಣ. ಇಲ್ಲಿ ಒಂದು ನೋಡಿ ಚಿತ್ರ ಕೊಟ್ಟಿದ್ದಾರೆ, ಅದಕ್ಕೆ ಸಕ್ಕಂತೆ ಪ್ರಶ್ನೆನೂ ಇದೆ ಮೇಲೆ, ತಾವುಗಳು ಓದ್ಕೊಡ್ರಿ. ಅದರದ ಉತ್ತರ ಬಂದ್ಬಿಟ್ಟು ಇದು. ಬಹಳಷ್ಟು ಹಂತಗಳಿದ್ದಾವೆ, ಆ ಹಂತಗಳನ್ನು ತಾವು ನೋಡಿಕೊಂಡೆ ಸೊ ಸ್ಟೆಪ್ಸ್ಗಳಿಗೆ ಕ್ಲಿಯರ್ ಆಗ್ತದೆ. ಎಸ್, ಇದು ಕೂಡ ನಿರ್ದೇಶಾಂಕ ರೇಖಾಗಣಿತದ ಮೇಲಿರ್ತಕ್ಕಂಥ ಪ್ರಶ್ನೆ ಇತ್ತು. 2 ಅಂಕದ್ದು. ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ ಇದೆ. ಎಸ್, 5 + √3ರ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ 2 ಅಂಕಕ್ಕೆ ಕೇಳಿದ್ದಾರೆ. ಪ್ರಶ್ನೆ 20 ಬಂತು. ಪ್ರಶ್ನೆ ನೋಡ್ಕೊಡ್ರಿ, ರೇಖಾಗಣಿತದ ಮೇಲೆ ಇದ್ದಾವೆ. ಸೊ ಉತ್ತರಗಳು ಕೂಡ ಇದೆ. ವಿಡಿಯೋ ಭಾಳಷ್ಟು ದೊಡ್ಡದಾಗೋದ್ರಿಂದ ತಾವು ಅಲ್ಲಲ್ಲಿ ಪಾಸ್ ಮಾಡಿ ಈ ಉತ್ತರಗಳನ್ನು ಒಂದ್ಸರಿ ಬರ್ಕೊಂಡ್ರೆ ಭಾಳಷ್ಟು ರೀತಿಯಾಗಿರತಕ್ಕಂಥ ಅನುಕೂಲ ಆಗ್ತದೆ. ಇವೆಲ್ಲ ಮಾದರಿ ಪ್ರಶ್ನೆಗಳ ಬಗ್ಗೆ ತಮಗೆ ಬೇಕು, ಯಾಕೆಂದರೆ ಇದರೇ ತಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಬರೀತಕ್ಕಂಥ ಒಂದು ಸ್ಟೆಪ್ಸ್ಗಳ ಬಗ್ಗೆ ಅರಿವಾಗ್ತದೆ. ಕ್ವಶನ್ ನಂಬರ್ 21 ಇದೆ ನೋಡಿ. 21 ಸಮಾಂತರ ಚತುರ್ಭುಜದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ದತ್ತಾಂಶಗಳನ್ನು ಹೇಗೆ ಬರ್ಕೋಬೇಕು, ಯಾವೆಲ್ಲ ಸ್ಟೆಪ್ಸಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ,
ಅಂತಕ್ಕದ್ದನ್ನೆಲ್ಲ ಅಲ್ಲಿ ಮುಂದೆ ಬರೆದಿದ್ದಾರೆ. ಇದು ಬಹುಪದೋಕ್ತಿಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಕ್ವಶನ್ಸ್ ಇಲ್ಲಿವರೆಗೆ ನಾವು ಬಹಳಷ್ಟು ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಬಿಡಿಸಿರ್ತಕ್ಕಂಥ ಸಾಲ್ವ್ ಕ್ವಶನ್ ಪೇಪರ್ಸ್ ತಾವುಗಳು ನೋಡ್ಬೋದು. ಎಸ್, ನೋಡಿ ಇದರದ್ದು ಸ್ವಲ್ಪ ಪಾಸ್ ಮಾಡಿ ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಇವೆಲ್ಲವುಗಳನ್ನು ಮತ್ತೆ ತಾವುಗಳು ಹೋಗಿ ಪ್ರಿಂಟ್ ಮಾಡಿಸಿ ಅನ್ನೋದಕ್ಕಿಂತ ನಾವು ಒಂದು ಸಾರಿ ತಾವುಗಳು ವಿಡಿಯೋ ನೋಡಿ ಇದನ್ನು ಒಂದು ಕಡೆ ತಾವುಗಳನ್ನೇ ಬರ್ಕೊಂಡ್ರೆ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ತಮಗೆ ಇದೊಂದು ವೆಚ್ಚನೂ ಕೂಡ ಏನಾಗ್ತದಪ್ಪ ಅಂದರೆ ಕಡಿಮೆ ಆಗ್ತದೆ. ಕ್ವಶನ್ ನಂಬರ್ 26 ಇದೆ ನೋಡಿ. 26, 27, 28, 29, 30, 40. ಇಲ್ಲಿ 2 ಅಂಕದ ಮುಗೀತು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಕ್ವಶನ್ ನಂಬರ್ 31 ಪ್ರಮೇಯ ಇದೆ ಅನಿಸುತ್ತೆ ಮೇಲಿಂದು. ಎರಡನೇದು ರೇಖಾಗಣಿತದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸ್ವಲ್ಪ ತಾವುಗಳು ನೋಡಿಕೊಂಡ್ರೆ ವಿಡಿಯೋವನ್ನು ಪಾಸ್ ಮಾಡಿ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಭಾಳಷ್ಟು 10-15 ನಿಮಿಷದ ವಿಡಿಯೋಗಳಾಗೋದ್ರಿಂದ ಸಮಯದ ಇದೂ ಆಗುತ್ತೆ. ನಿಮ್ಮದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಅಷ್ಟು ನೋಡುವಂಥದ್ದು ಇದನ್ನು ಇರೋದಿಲ್ಲ. ಎಸ್, ಮೂವ್ ಟು ಕ್ವಶನ್ ನಂಬರ್ 32 ಕ್ವಶನ್ಸ್ ಇದೆ ನೋಡಿ. 32 ಸೊಲ್ಯೂಷನ್ಸ್. ಓಕೆ, ಎಸ್. ಕ್ವಶನ್ ನಂಬರ್ 33 ಬಹುಲಕ ಮೋಡ್ ಅಂತಾರಲ್ಲ, ಬಹುಲಕಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮೀನ್, ಮಿಡನ್, ಮೋಡ್ ಅಥವಾ ಮಧ್ಯಾಂಕವನ್ನು ಕೇಳಿದರು. ಡಾಟಾ ನೋಡ್ಕೊಳ್ಳಿ ಅದೇನಿದೆ ಅಂತಕ್ಕಂಥದ್ದು. ಆಮೇಲೆ ಅದರ ಮೇಲೆ ತಾವುಗಳು ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಆಪ್ಷನ್ಸ್ 2 ಇರ್ತಾವಲ್ಲ, ಅದರಲ್ಲಿ ಯಾವುದು ಈಸಿ ಇರುತ್ತೆ ಅದನ್ನು ಬರಿತಕ್ಕಂಥದ್ದು. ಪರ್ಫೆಕ್ಟಾಗಿ ಬರ್ತಕ್ಕಂಥ ಲೆಕ್ಕಗಳನ್ನೇ ಬಿಡಿಸಿ. ಇನ್ ಕೇಸ್ ಗೊಂದಲ ಇತ್ತಂದರೆ 2 ಲೆಕ್ಕಗಳನ್ನು ಸಹಿತ ಬಿಡಿಸ್ಬೋದು. ಯಾವುದು ಸರಿ ಇದೆ ಅದಕ್ಕೆ ಅಂಕಗಳನ್ನು ಕೊಡ್ತಾರೆ ಇವ್ಯಾಲ್ಯೂಯೇಟರ್ಸ್. ಅದ್ರ ಬಗ್ಗೆ ಗೊಂದಲ ಬೇಡ, ತಾವುಗಳು ಮೊದಲು ಬಿಡಿಸ್ಬೇಕು. ಕ್ವಶನ್ಸ್ ಭಾಳ ಜನ ವಿದ್ಯಾರ್ಥಿಗಳು ಅದೇ ಕೇಳ್ತಾರೆ. ಅವ್ರ ಕ್ವಶನ್ಸಲ್ಲಿ ಎರಡರಲ್ಲಿ 2 ಬರ್ತಿರ್ತವೆ, ಒಂದೇನೋ ಸ್ವಲ್ಪ ಅಪ್ಪಿತಪ್ಪಿ ಬರ್ತದ, ಅದರಿಂದ ಅಂಕಗಳನ್ನು ಕಳ್ಕೊಳ್ತಾರೆ. ಈ ಸಿಚುವೇಶನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸಾಧ್ಯವಾದಷ್ಟು 2 ಲೆಕ್ಕಗಳನ್ನೇ ಬಿಡಿಸ್ಬೇಕು. ಸೊ ಇನ್ ಕೇಸ್ ಏನಾದರೂ ಒಂದರಲ್ಲಿ ಏನಾದರೂ ಸ್ಟೆಪ್ಸ್ಗಳನ್ನು ಕಡಿಮೆ ಇತ್ತಂದ್ರೂ ಕೂಡ, ಮಾರ್ಕ್ ಅಂತಂದ್ರೂ ಕೂಡ ಅವ್ರ ಕ್ವಶನಲ್ಲಿ ಕರೆಕ್ಟ್ ಇತ್ತಂದರೆ ಪೂರ್ಣ ಆಗಿರ್ತಕ್ಕಂಥ ಅಂಕಗಳು ನಿಮಗೆ ಸಿಗ್ತವೆ. ನೋಡಿ, ಓಜಿಯು ತೆಗಿಲಿಕ್ಕೆ ಹೇಳಿದ್ದಾರೆ. ಅದು ಮೇ ಬಿ 3 ಮಾರ್ಕ್ ಇದೆ. ಓಜಿಯು ಗ್ರಾಫ್ಗೆ ಆ ಓಜಿಯು ನಕ್ಷೆ ಈ ಥರ ಬರ್ತದೆ. ಎಸ್, ನೆಕ್ಸ್ಟ್ ಮೂವ್ ಟು ಕ್ವಶನ್ ನಂಬರ್ 36 ಶಂಕುವಿನ ಘನಫಲ ಕೇಳಿದ್ರು. ಇದು ನೋಡಿ, ಇದು ಡಾಟಾ ಇದೆ. ಎಸ್, ಏನೆಲ್ಲ ಡಾಟಾಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸ್ವಲ್ಪ ನೋಡಿಕೊಂಡು ಅದನ್ನೇ ಸ್ಟೆಪ್ಸ್ಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಭಾಳ ವಿಡಿಯೋ ದೊಡ್ಡವಾಗೋದ್ರಿಂದ ತಾವುಗಳು ಸಹಿತ ನೋಡೋದಿಲ್ಲ. ಓಕೆ, ನೆಕ್ಸ್ಟ್ ಮೂವ್ ಟು 4 ಮಾರ್ಕ್ ಕ್ವಶನ್ಸ್. 3D ಬಗ್ಗೆ ಇರತಕ್ಕಂಥ ಪ್ರಶ್ನೆ ಇತ್ತು ನೋಡಿ, ಇದು 3D. ಓಕೆ, ದೆನ್ ಲಾಸ್ಟ್ ಕ್ವಶನ್ 38 ಒಂದು ಪ್ರಮೇಯ ಕೊಟ್ಟಿದ್ದಾರೆ ನೋಡಿ. ಇದು ಪೈಥಾಗೋರಸ್ನ ಪ್ರಮೇಯ ಅಂತ ಅನಿಸುತ್ತೆ. ಹೌದು, ಪೈಥಾಗೋರಸ್ನ ಪ್ರಮೇಯನೇ ಇದೆ. AC² = AB² + BC² ಅಂತ ನಾವೆಲ್ಲ ಆವಾಗಲೇ ಕಲ್ತಿರೋದು, ಆವಾಗನ್ನ ಸ್ವಲ್ಪ ಗಣಿತದಲ್ಲಿ. ಎಸ್, ಲಾಸ್ಟ್ ಬಂತು ಗ್ರಾಫ್ ಇದೆ, ನಕ್ಷಾ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು. ಇದು ಡಾಟಾ ಇತ್ತು. ಈ ಡಾಟಾಗೆ ತಕ್ಕಂತೆ ಗ್ರಾಫ್ಸ್ ಇದ್ದಾವೆ. ಈ ಥರ ಬರ್ತದೆ ಅದು ಗ್ರಾಫ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 40 ಇದೆ ನೋಡಿ. 40. ಓಕೆ, ಸೊ ಇಷ್ಟಿತ್ತು.